ಮೊದಲಿಗೆ ಒಂದು ಕಾರ್ಯಕ್ರಮ ಯಾವುದೇ ರೀತಿ ವಿಘ್ನಗಳಾದ ರೀತಿಯಲ್ಲಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮ ಶುರು ಮಾಡೋಣ. ಮೊದಲಿಗೆ ಅತಿಥಿ ಗಣ್ಯರು ದೀಪ ಬೆಳೆಸುವ ಮುಖಾಂತರ ಕಾರ್ಯಕ್ರಮ ಶರೀರಾಯ ಗುಣಮಂಡಿತಾಯ ಗುಣೇಧೀಶಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ. ಕಷ್ಟ. ಸೊ ಇವತ್ತು ಏನಂದ್ರೆ ನಿಮ್ಮಲ್ಲಿ ಬಂದು ಇವತ್ತು ಒಂದು ಗರ್ಭ ಸಂಸ್ಕಾರ ಅಂತ ಮಾಡಬೇಕು ಅಂತ ನಿಮ್ಮ ಜೊತೆ ಕೂತ್ಕೊಂಡು ಒಂದು ಮ್ಯೂಸಿಕ್ ಹಾಕಿ ನಿಮ್ಗೆ ಸ್ವಲ್ಪ ಬ್ರೀತಿಂಗ್ ಎಲ್ಲ ಹೇಳ್ಕೊಟ್ಟು ಅದೆಲ್ಲ ಮಾಡೋದು ಒಂದು ಕಾರ್ಯಕ್ರಮ ಇದೆ. ಸೊ ಫಸ್ಟ್ ಟೈಮ್ ನನ್ನ ಈ ಶ್ರೀಮಂತ ಕಾರ್ಯಕ್ರಮಗಳಲ್ಲಿ ಇವರು ಈ ಥರ ಬರ್ತಿರೋದು ಇದನ್ನು ಕಾರ್ಯಕ್ರಮ ಹೊತ್ಕೊಂಡು. ಸೊ ನಾನು ಅವ್ರನ್ನ ಕೇಳ್ಕೊಳ್ಳೋದು ಅಂದ್ರೆ ಲೆಟ್ ಇಟ್ ಬಿ ಫಾರ್ ಅ ಲಾಂಗ್ ಟೈಮ್, ತುಂಬ ವರ್ಷಗಳ ಕಾಲ ದಯವಿಟ್ಟು ಬನ್ನಿ. ಕರ್ನಾಟಕದ ಎಲ್ಲ ಹಳ್ಳಿಗಳು ತೋರಿಸ್ತೀವಿ. ಓಕೆ, ಸೊ ದಯವಿಟ್ಟು ಬನ್ನಿ ಅಂತ ಅವ್ರಿಗೆ ನಿಮ್ಮೆಲ್ಲರ ಮುಂದೆ ಒಂದು ಕೇಳ್ಕೊಳ್ತಾ ಇದ್ದೀನಿ. ಏನಾಯ್ತು ಹಾವು ಬಂತ ಆಗಿತ್ತು ನಾಯಿಗಳೆಲ್ಲ ಓಡಾಡ್ಸಿ. ಸೊ ಇಷ್ಟು. ಆಮೇಲೆ ಜೊತೆಗೆ ಏನು ಅಂತಂದ್ರೆ ನಂದು ಇನ್ನೊಂದು ಕೆಲಸ ಏನಾಯ್ತು ಅಂದ್ರೆ ಒಂದ್ ಕಡೆ ಹೀಗೆ ಒಂದು ಕಾಡು ಮಕ್ಕಳೆಲ್ಲ ಇರೋದು ಆಶಾ ಕೇಳಿಸ್ಕೊಳ್ಳಿ. ಒಂದು ಕಾಡು ಕಾಡು ಇರೋರು ಒಂಥರ ಟ್ರೈಬಲ್ ಏರಿಯಾದಲ್ಲಿ ಹೋಗಿ ಈ ತರ ಶ್ರೀಮಂತ ಮಾಡ್ತಿದ್ದೆ. ಅವ್ರೊಂದು ಪುಟಾಣಿ ಮಗು ಒಂದು ಬುಕ್ ಇಟ್ಕೊಂಡು ಓಡಾಡ್ತಾ ಇತ್ತು. ನಾನು ಹೇಳಿದ್ರೆ ತೊಗೊಂಬೈದು ಪುಸ್ತಕ ನಿಂದ ಹ್ಯಾಂಡ್ ರೈಟಿಂಗ್ ಹೇಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಕುತೂಹಲ ಅಷ್ಟೇ. ಪುಸ್ತಕ ತಗೊಂಡು ನೋಡಿದ್ರೆ ಒಂದು ಪುಸ್ತಕ ಇದೆ, ಉದ್ದದ ಪುಸ್ತಕ. ಅದನ್ನ 5 ಭಾಗ ಮಾಡ್ತಿದ್ದಾರೆ ಮಗು. ಆಯ್ತಾ, ಗಣಿತ ಅಂತೆ, ಇಂಗ್ಲಿಷ್ ಅಂತೆ, ಕನ್ನಡ, ಆಮೇಲೆ ಇದು ಎಂಥದ್ದು ಸೋಷಿಯಲ್ ಸ್ಟಡೀಸ್ ಅಂತ, ಸೈನ್ಸ್. ನನ್ಗೆ ಏನೋ ಇದು ಒಂದೇ ಪುಸ್ತಕನ ಅಂತಂದ್ರೆ ನನ್ನ ಹತ್ರ ಇರೋದೇ ಒಂದು ಪುಸ್ತಕ ಅಷ್ಟೇ. ಇದರಲ್ಲೇ ನಾನು ವರ್ಷ ಪೂರ್ತಿ ಬರೀಬೇಕು. ಸೊ ಅವತ್ತೊಂಥರ ಏನು ಹೊಡೆದಂಗೆ ಆಯ್ತು ನನಗೆ. ಏನಪ್ಪ ಇದು ಈ ಥರ ಇದೆಯಾ ಅಂತ ಹೇಳಿ ಅವತ್ತಿಂದ ಎಲ್ಲೆಲ್ಲಿ ನಾನು ಶ್ರೀಮಂತ ಮಾಡ್ತೀನೋ ಅಲ್ಲಿ ಪುಸ್ತಕಗಳು ತೊಗೊಂಡು ಹೋಗೋದು. ಆ ಮಕ್ಕಳಿಗೆ ಒಂದು 4-5 ಪುಸ್ತಕ, ವರ್ಷಕ್ಕೆ ಆಗೋದು ಪುಸ್ತಕ ಕೊಡೋದು, ಪೆನ್ಸಿಲ್ಸು ಎಲ್ಲ ತಂದಿದ್ದೀನಿ, ಸ್ಟೇಷನರಿ ಎಲ್ಲ ಕೊಡೋದು. ಜೊತೆಗೆ ಕೈ ತುಂಬ ಚಾಕ್ಲೇಟ್ಸ್ ಕೊಡೋದು ಆ ಮಕ್ಕಳಿಗೆಲ್ಲ ಕೊಟ್ಟು ಅವ್ರ ಜೊತೆ ಒಂದು 10 ನಿಮಿಷ ಮಾತಾಡಿ ಒಂಚೂರು ಇನ್ಸ್ಪೈರ್ ಮಾಡೋದು ಅದೊಂದು ಕಾರ್ಯಕ್ರಮ. ಜೊತೆಗೆ ಹೋದ ಕಡೆ ಕೆಲವು ಸಲ ಡೋನರ್ಸ್ ಇರ್ತಾರೆ, ಬ್ಲಾಂಕೆಟ್ಸು, ಹಂಚೋ ಕಾರ್ಯಕ್ರಮ. ಸೊ ಇಷ್ಟೆಲ್ಲ ಇಟ್ಕೊಂಡು ಶ್ರೀಮಂತ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೀನಿ. ಆಯ್ತಾ, ಜೊತೆಗೆ ಒಂದು ಅಡ್ರೆಸ್ ಬೇರೆ ಕೊಡ್ತಿದ್ದಾರೆ ನನಗೆ ಇತ್ತೀಚೆಗೆ. ಏನಂದ್ರೆ ಶ್ರೀಮಂತದ ಡಾಕ್ಟ್ರು ಅಂತ ಹೇಳ್ಬೋದು. ಬೇಬಿ ಶವರ್ ಡಾಕ್ಟರ್ ಅದು ಶ್ರೀಮಂತದ ಡಾಕ್ಟ್ರು ಅಂತ ಒಂದು ಅಡ್ರೆಸ್ ಬೇರೆ ಒಳ್ಳೇದು. ಸೊ ಇಷ್ಟು ನನ್ನ ಕತೆ. ಸೊ ನೋಡೋಣ, ನೆಕ್ಸ್ಟ್ ಸಹ ನೀವೆಲ್ಲ ಸಹಕಾರ ಕೊಟ್ಟು ಕರೆದ್ರೆ, ಪ್ರೀತಿಯಿಂದ ಕರೆದ್ರೆ ಡೆಫಿನೆಟ್ ಆಗಿ ಆಶಾಸ್ 3 ತಿಂಗಳು ಒಂದ್ಸಲ ಡೆಫಿನೆಟ್ ಅಂದ್ರೆ ನೀವು ಒಂದು 15 ಜನ ಆದ ತಕ್ಷಣ ಕರೀರಿ. 3 ತಿಂಗಳು ಅಂತ ಏನು ಬೇಕಿಲ್ಲ, ಡೆಫಿನೆಟ್ ಆಗಿ ಬರ್ತೀವಿ. ನೀವು ಕರೆದ್ರಷ್ಟೇ ಬರೋದು. ಯಾಕಂದ್ರೆ ನಮಗೆ ತುಂಬಾ ಕಡೆ ಜಾಗ ಇಲ್ಲ ಓಡಾಡಕ್ಕೆ ಮಾಡೋದಕ್ಕೆ. ನೀವು ಕರೆದಷ್ಟು ಡೆಫಿನೆಟ್ ಆಗಿ ಬರ್ತೀವಿ. ತುಂಬಾ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. and thank you Dr. Captain V.V. Raghunath sir and all the ASHA workers here. This is ನನ್ನ ಇದು ಫಸ್ಟ್ ಆಪರ್ಚುನಿಟಿ. ನಾನು ಮ್ಯೂಸಿಕ್ ಥೆರಪಿಸ್ಟ್. ನೀವು ಮ್ಯೂಸಿಕ್ ಥೆರಪಿಸ್ಟ್ ಅಂದರೆ ಬೇರೆ ಥೆರಪಿಸ್ಟ್ಗಳು ಕೇಳಿರ್ಬೋದು, ಬಟ್ ಮ್ಯೂಸಿಕ್ ಥೆರಪಿಸ್ಟ್ ಅಂತ ಕೇಳಿರೋದು ಫಸ್ಟ್ ಟೈಮ್ ಇರ್ಬೋದು. ನಾನು ಕ್ಲಿನಿಕಲ್ ಸೈಕಾಲಜಿಸ್ಟ್ ಕೂಡ. ಸೊ ಸಂಗೀತದ ಮೂಲಕ ಮನಸ್ಸನ್ನು ಹೇಗೆ ನಾವು ಒಂದು ಸಮತೋಲನಕ್ಕೆ ತರಬಹುದು ಅಂತ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವೆಲ್ಲ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡೋಣ ಆಯ್ತಾ. ನಾನು ಅದಕ್ಕೆ ಎಂಥದ್ದು ಹೆಸರಿಡೋದಿಲ್ಲ, ಜಸ್ಟ್ ಎಕ್ಸ್ಪೀರಿಯನ್ಸ್, ಅನುಭವ ಮಾತ್ರ. ಇವತ್ತು ಬೆಳಗ್ಗೆ ನೀವು ಎದ್ದಾಗ ನಿಮಗೆ ಎಂತಹ ಮನಸ್ಥಿತಿ ಇತ್ತು ಅಂತ ಯಾರಾದ್ರೂ ಹೇಳ್ತೀರಾ? ಸಂತೋಷ ಆಗ್ತಿತ್ತಾ? ಆತಂಕ ಆಗ್ತಿತ್ತು? ಇವತ್ತು ಎಂತಕ್ಕೆ ನಾವಿಲ್ಲಿ ಏನ್ ಮಾಡ್ತೀವೋ ಅಲ್ವಾ? ಸೊ ಮನಸ್ಸಲ್ಲಿ ಎಷ್ಟು ಎಮೋಷನ್ಸ್ ಹುಟ್ಟಿಸ್ತಾನೆ ಇರುತ್ತೆ ನಮ್ಮ ಮೆದುಳನ್ನು. ಸೊ ಇವತ್ತು ನೀವು ಸಣ್ಣದಿದ್ದಾಗ ಸ್ಕೂಲ್ನಲ್ಲಿ ಅಭಿಮನ್ಯು ಕತೆ ಕೇಳಿದ್ದೀರಾ? ಯಾರು ಕೇಳಿಲ್ಲ? ಕೇಳಿದಿರ್ಬೋದಲ್ಲ, ಅಭಿಮನ್ಯು ಕತೆ ಕೇಳಿದಿರೋ ಇಲ್ವೋ? ನಾನು ಸಣ್ಣದಾಗಿ ಹೇಳ್ಬಿಡ್ತೀನಿ. ಸುಭದ್ರೆ ಅವಳು ಪ್ರೆಗ್ನೆಂಟ್ ಆಗಿದ್ದಾಗ ಕೃಷ್ಣ ಪರಮಾತ್ಮ ಒಂದು ಕತೆ ಹೇಳ್ತಾನೆ. ಅಂದ್ರೆ ಹೇಗೆ ಯುದ್ಧನ ಭೇದಿಸೋದು, ಚಕ್ರವ್ಯೂಹನ ಭೇದಿಸೋ ಒಂದು ಶಾಸ್ತ್ರನ, ಫುಲ್ ದೊಡ್ಡ ಜ್ಞಾನ, ಅದು ಹೆವಿ ನಾಲೆಡ್ಜ್. ಅಂತ ಒಂದು ನಾಲೆಡ್ಜ್ ನ ಸುಭದ್ರೆಗೆ ಶ್ರೀಕೃಷ್ಣ ಪರಮಾತ್ಮ ಕಥೆ ಮೂಲಕ ಹೇಳ್ತಾ ಇರ್ತಾನೆ. ಈ ಕತೆ ಕೇಳಿರ್ಬೋದು ನೀವು. ಸುಭದ್ರೆಗೆ ಏನಾಗುತ್ತೆ, ನಮ್ಗೆ ಇವತ್ತು
ಹೆವಿ ಮ್ಯಾಥಮೆಟಿಕ್ಸ್ ಅಥವಾ ಏನೋ ಥಿಯರಮ್ಸ್ ಕೊಟ್ರೆ ಫಸ್ಟ್ ಥಿಂಗ್ ನಾವೇನ್ ಮಾಡೋದು ನಿದ್ದೆ ಮಾಡ್ತೀವಿ, ಯಾಕಂದ್ರೆ ನನಗೆ ಬೇಡ ಅದು. ಹಾಗೆ ಸುಭದ್ರೆ ಮಲಗಿದ್ಲು. ಸುಭದ್ರೆ ಮಲಗಿದ್ದಾಗ ಅವಳ ಹೊಟ್ಟೆಯಲ್ಲಿ ಯಾರು ಬೆಳೀತಿದ್ದು? ಅಭಿಮನ್ಯು. ಅಭಿಮನ್ಯು ಆ ತಾಯಿ ಮಲಗಿದ್ರು ಸಹ ಅಪೂರ್ಣ ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳೋಷ್ಟು ಮನಸ್ಶಕ್ತಿ ಅಥವಾ ಆಡಿಟರಿ ಪವರ್ ಅಥವಾ ನಾವು ಕೇಳುವ ಶಕ್ತಿ ಮಗುವಿಗೆ ಆಲ್ರೆಡಿ ಬೆಳೆದಿತ್ತು. ಅಂದ್ರೆ ಇವಾಗ ನಾನೇನ್ ಮಾತಾಡ್ತಿದ್ದೀನೋ, ನೀವು ಮನ್ಸಲ್ಲಿ ಏನ್ ಅಂದ್ಕೊಳ್ತಿದ್ದೀರೋ, ನಿಮ್ಮ ಮನಸ್ಸಲ್ಲಿ ಆಗ್ತಿರೋ ಒತ್ತಡ, ನಿಮ್ಮ ಮನಸ್ಸಲ್ಲಿ ಆಗ್ತಿರೋ ಸ್ಟ್ರೆಸ್, ನಿಮ್ಮ ನಗು ಎಲ್ಲ ನಿಮ್ಮ ಹೊಟ್ಟೆಲಿರೋ ಮಗುಗೆ ಅನುಭವ ಆಗ್ತಾ ಇದೆ. ಗೊತ್ತಾಯ್ತಾ? ನೀವು ಕೆಲಸ ಮಾಡ್ಬೇಕಾದ್ರೆ ಅಥವಾ ಮನೆಯಲ್ಲಿ ಯಾವ ಚಿಂತೆ ಇದ್ರೂ, ಎಂತದಾದ್ರೂ ಆಗ್ಲಿ, ಗಂಡನೊಟ್ಟಿಗೆ ಜಗಳ ಆಡ್ಲಿ, ಅತ್ತೆ ಒಟ್ಟಿಗೆ, ಅಥವಾ ತನಗೆ ಸ್ವಂತವಾಗಿ ನನಗೆ ಸುಸ್ತಾಯ್ತಪ್ಪ ಮಾಡ್ಬೇಕು ಅನ್ನೋ ನೋವು ಯಾರಿಗೆ ಫಸ್ಟ್ ಆಗತ್ತೆ? ಮಗುಗೆ. ಆಯ್ತಾ? ಇವತ್ತು ಆ ಮನೆಯಲ್ಲಿ ಈಗ ಹಾಲು ಕುದಿತಾ ಇದೆ. ಹಾಲು ಕುದ್ದು 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 ಏನಾಗತ್ತೆ? ಇವಾಗ ಬೇಗ ಹೋಗಿ ಆಫ್ ಮಾಡ್ದಿದ್ರೆ, ಒಲೆ ನಿಲ್ಲಿಸ್ತಿದ್ರೆ ಎಂತದಾಗತ್ತೆ ಹಾಲಿಗೆ? ಸುಟ್ಟೋಗತ್ತೆ ಅಥವಾ ಹೊರಗೆ ಚೆಲ್ಲತ್ತೆ. ಈಗ ಅದಕ್ಕೆ ತಕ್ಷಣ ನಾನೀಗ ಅದನ್ನ ಹಾಲು ಹೊರಗೆ ಚೆಲ್ಲಬಾರ್ದು, ಏನ್ ಮಾಡ್ತೀನಿ? ಆಫ್ ಮಾಡ್ಲಿಕ್ಕೂ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ತಣ್ಣಗಿರೋ ಸ್ವಲ್ಪ ನೀರು ಹಾಕಿದ್ರಾದ್ರೂ ಕಡಿಮೆ ಆಗುತ್ತೆ. ಆ ತಂಪನೆ ನೀರು ಸಂಗೀತದ ಮೂಲಕ ಕೂಡ ನಮ್ಮ ಮನಸ್ಸಿಗೆ ಒಳಗೆ ಹೋದಾಗ ನಮಗೆ ಆ ಒತ್ತಡ, ಆ ಸ್ಟ್ರೆಸ್ ಸ್ವಲ್ಪ ಕಾಮ್ ಮಾಡುತ್ತೆ. ಆಯ್ತಾ? ಸೊ ಇವತ್ತು ನಾನೊಂದು ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ ಎಲ್ರಿಗೂ ಮನೆಯಲ್ಲಿ. ನನಗೇನೋ ಆಗ್ತಾ ಇಲ್ಲ, ನನ್ನ ಮನಸ್ಸಿಗೆ ಕಷ್ಟ ಆಗ್ತಾ ಇದೆ, ನನಗೆ ಈ ನೋವು ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ. ವೆರಿ ಸಿಂಪಲ್ ಎಕ್ಸರ್ಸೈಸ್. ಯಾವ್ದು ಗೊತ್ತಾದೋ? ನಾವೆಲ್ಲ ಮಾಡ್ತಿದ್ದೀವಿ ಈಗ ಆಲ್ರೆಡಿ, ಬಟ್ ಕಾನ್ಶಿಯಸ್ ಆಗಿ ಮಾಡ್ತಾ ಇಲ್ಲ. ಉಸಿರಾಟ. ವೆರಿ ಗುಡ್, ವೆರಿ ಗುಡ್. ಉಸಿರಾಟ. ಆಯ್ತಾ? ಸಂಗೀತದ ಮೂಲಕ ಉಸಿರಾಟ ತಾನೇ ಆಗತ್ತೆ. ಸೊ ಇವತ್ತು ನಾನು ಒಂದು ರಾಗ ಹಾಡ್ತೇನೆ. ಆ ರಾಗದ ಫ್ರೀಕ್ವೆನ್ಸಿ ಅಂದ್ರೆ ರಾಗ ಹಾಡ್ಬೇಕಾದ್ರೆ, ನಾನು ಮಾತಾಡ್ಬೇಕಾದ್ರೆ ಕಡಿಮೆ ಹೆಚ್ಚು ವಾಯ್ಸ್ ಮಾಡ್ಯುಲೇಷನ್ ಮಾಡ್ತಿದ್ದೀನಲ್ಲ, ಹಾಗೆ ರಾಗದಲ್ಲೂ ಅದರದ್ದೇ ಆದ ಫ್ರೀಕ್ವೆನ್ಸಿ ಇರುತ್ತೆ. ಅದು ಮೇಲೆ ಕೆಳಗೆ ಆದಾಗ ಆ ಅನುಭವ, ಆ ಎಕ್ಸ್ಪೀರಿಯನ್ಸ್ ನೀವೆಲ್ಲ ಪಡ್ಕೊಳ್ಬೇಕು. ನಿಮ್ಮ ಗರ್ಭದಲ್ಲಿರುವಂತ ಮಗು ಅದನ್ನು ಕೇಳಬೇಕು. ಆ ಭಗವಂತ ಆ ಮಗುವಿಗೆ ತನ್ನದೆಲ್ಲ ಶಕ್ತಿ ನಿಮ್ಮ ಶಾಂತಿ ಮೂಲಕ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಈ ಒಂದು ಸಣ್ಣದಾಗಿರುವಂತ ಒಂದು ದೇವರ ನಾಮನ ಹಾಡ್ತೀನಿ. ಆ ದೇವರ ನಾಮ ಹಾಡಿದ ಮೇಲೆ ನಾವೊಂದು ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡೋಣ. ಆಯ್ತಾ? ಎಲ್ಲರೂ ಒಟ್ಟಿಗೆ ಸೇರಿ ಮಾಡಬೇಕು. ಆ ದೇವರ ನಾಮ ನಾನು ಹಾಡಿದ ನಂತರ ಮಾಡೋಣ. ಅಂಬೆಗಾಲಿ ಕೂತಲಿ ಬಂದ ಗೋವಿಂದ, ಅಂಬೆಗಾಲಿ ಕೂತಲಿ ಬಂದ ಗೋವಿಂದ, ಅಂಬುಜನಾಭನು ದಯದಿಂದ ಎನ್ನ ಮನೆಗೆ ಅಂಬೆಗಾಲಿ ಒಟ್ಟಿಗೆ ಸೇರಿ ಓಂ ಅಂತ ಹೇಳಿ ಮಾಡೋದು. ಇವತ್ತು ನಾವಿದನ್ನ ಮೂರ್ ಸಲ ಮಾಡೋಣ. ಅಥವಾ ಪ್ರತಿ ಫೇಸ್ ನ ಮೂರ್ ಸಲ ರಿಪೀಟ್ ಮಾಡೋಣ. ಅದಾದ ನಂತರ ನೀವು ಮನೇಲಿ ಅದನ್ನ ಎಷ್ಟು ಸಲ ಬೇಕಾದ್ರೂ ಮಾಡ್ಬೋದು. ಬಟ್ ಇದು ಮಾಡಿದ್ರೆ ನಿಮಗೆ ದಿನ ಬೆಳಿಗ್ಗೆ ಮಾಡಿದ್ರೆ ಇಡೀ ದಿನದ ಒತ್ತಡವನ್ನು ತಡ್ಕೊಳ್ಳಿಕ್ಕೆ ಶಕ್ತಿ ಕೊಡುತ್ತೆ. ಆಯ್ತಾ? ಸೊ ಫಸ್ಟ್ ಎಲ್ಲರಿಗೂ ಇಲ್ಲಿ ಫಸ್ಟ್ ಇದು ಜ್ಞಾನ ಮುದ್ರೆ. ಎಲ್ಲರೂ ಈ ಜ್ಞಾನ ಮುದ್ರೆ ಕಾಣುತ್ತೆ. ಇದನ್ನ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ ಹೀಗೆ. ವೆರಿ ಗುಡ್. ಆಯ್ತಾ? ಫಸ್ಟ್ ನಮ್ಮ ಉಚ್ಚಾರಣೆ, ಉಸಿರು ತಗೊಂಡು ಇನ್ಹೇಲ್ ಮಾಡಿ, ಉಸಿರು ತಗೊಂಡು ಎಕ್ಸೇಲ್ ಮಾಡಬೇಕಾದ್ರೆ ಆಕಾರನ ಅಟ್ಲೀಸ್ಟ್ 10 ಸೆಕೆಂಡ್ಸ್. ಇವಾಗ ನೀವು ಪ್ರೆಗ್ನೆಂಟ್ ಆಗಿರೋ ಕಾರಣ ನಾನು 10 ಸೆಕೆಂಡ್ ಅಂತ ಹೇಳ್ತಿದ್ದೀನಿ. ಬೇರೆಯವರಿಗಾದ್ರೆ 40 ರಿಂದ 1 ಮಿನಿಟ್ ಇಡಬೇಕು ಅಂತ ಹೇಳ್ತೀನಿ. ಆಯ್ತಾ? ಸೊ 10 ಸೆಕೆಂಡ್ಸ್. ಓಕೆನಾ? 10 ಸೆಕೆಂಡ್ ಇನ್ಹೇಲ್, ಎಕ್ಸೇಲ್. ಅದಕ್ಕೋಸ್ಕರ ನಾನೀಗ ಈ ಶ್ರುತಿಗೆ ನಾವು ಆಕಾರ ಹಾಡಿ ನನ್ನೊಟ್ಟಿಗೆ ಹಾಡಿ. ಆಯ್ತಾ? ಹೇಗೆ ಅನಿಸ್ತದೆ?
ಡೋನರ್ಸ್ಗಳು ಸೀರೆಗಳು ಕೊಡೋದು ಅದು ಕೊಡೋದು ಇದು ಕೊಡೋದೆಲ್ಲ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಒಬ್ಬನ ಕೈಲಿ ಇಷ್ಟೆಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ಇದೊಂದು 3 ಜನ ನಿಮಗೆಲ್ಲ ತುಂಬಾ ಪ್ರೀತಿಯಿಂದ ಇಷ್ಟು ಚೆನ್ನಾಗಿರೋ ಸೀರೆಗಳನ್ನ ಕಳಿಸಿದ್ದಾರೆ. ಅವರಿಗೆ ನಾನು ಥ್ಯಾಂಕ್ಸ್ ಹೇಳಿ ಆ ವಿಡಿಯೋನ ನಾವು ಅವ್ರಿಗೆ ಕಳಿಸ್ತೀವಿ, ಆಯ್ತಾ. ಸೊ ಅವ್ರ ಹೆಸರು ಮಾಯಾ ಜೈದಾಲ್ ಕಾಮಲಕ್ಕಣ್ಣನ್ ಅಂತ ಒಬ್ರು, ರಂಜಿನಿ ಪ್ರದೀಪ್ ಅಂತ ಇನ್ನೊಬ್ರು ರಾಧಾ ರಾಮಸುಬ್ರಹ್ಮಣ್ಯಂ. ಸೊ ಇವರು 3 ಜನ ಇವತ್ತಿನ 17 ಜನಕ್ಕೆ ಸೀರೆಗಳನ್ನ ನಮಗೆ ಕೊಟ್ಟಿದ್ದಾರೆ, ಡೊನೇಟ್ ಮಾಡಿದ್ದಾರೆ. ಸೊ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಒಂದು ಹಾರ್ದಿಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ.